ನಾನಿವತ್ತು ನಿಮಗೆ ಹಳ್ಳಿಯಲ್ಲಿ ಹಬ್ಬಗಳಲ್ಲಿ ಮಾಡುವಂಥ ಮಟನ್ ಕಾಳು ಗೊಜ್ಜನ್ನ ಮಾಡೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ನಿಮಗೆ. ಮೊದಲಿಗೆ ಇಲ್ಲಿ ಒಂದು ಪಾತ್ರೆನ ಇಟ್ಟರು, ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರು. ಇದು ಎಷ್ಟು ಫ್ರೈ ಆಗುತ್ತೋ ಅಷ್ಟು ಟೇಸ್ಟಾಗಿರುತ್ತೆ. ನೋಡಿ, ನೀಟಾಗಿ ಫ್ರೈ ಮಾಡಿದ್ರು, ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಈಗ ಮಸಾಲೆ ರುಬ್ಬಿರುವಂಥ ಮಸಾಲೆನ ಹಾಕಿದ್ರು. ಈ ಮಸಾಲೆ ಏನೇನು ಹಾಕಿದ್ರು ಅನ್ನೋದು ನಾನು ವೀಡಿಯೋ ಮಾಡಿರಲಿಲ್ಲ, ಕ್ಷಮಿಸಿ. ಅದು ನಿಮಗೆ ಗೊತ್ತಿರುತ್ತಲ್ವ ನಾರ್ಮಲಾಗಿ. ಇದಕ್ಕೆ ಹಾಕುವಂಥದ್ದು ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ, ಚಕ್ಕೆ, ಗಸಗಸೆ, ಲವಂಗ, ಈ ಥರ ಎಲ್ಲ ಐಟಮ್ನು ಹಾಕಿ ರುಬ್ಬಿರುವಂಥದ್ದು. ತೆಂಗಿನಕಾಯಿ ಕೂಡ ಹಾಕಿರ್ತಾರೆ. ಹಾಕಿದ್ದೇನೇನು ಅಂತ ನೋಡಿದೆ, ಬಟ್ ಬರೋಷ್ಟರಲ್ಲಿ ಇದು ಮಾಡಿಬಿಟ್ಟಿದ್ರು. ಇದು ಸ್ವಲ್ಪ ಖಾರದ ಪುಡಿ, ಊರ ಕಡೆ ಎಲ್ಲ ಈ ಮಟನ್ ಸಾಂಬಾರು ಪುಡಿ ಅಂತ ಮಾಡಿಟ್ಕೊಂಡಿರ್ತಾರೆ, ಅದು ಇದು. ಅದನ್ನು ಸ್ವಲ್ಪ ಹಾಕಿದ್ರು. ತುಂಬ ರುಚಿಯಾಗಿರುತ್ತೆ, ನೀವು ಕೂಡ ಮಾಡ್ಕೊಂಡು ನೋಡಿ. ನೋಡಿ, ಅದನ್ನು ಹಾಕಿ ನೀಟಾಗಿ ಅದನ್ನೆಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಇದು ಮಾಡಿದ್ರು. ಅದಾದಮೇಲೆ ಇದು ಕಾಳುಗಳನ್ನ ಕೂಗಿಸಿಟ್ಕೊಂಡಿದ್ರು ಮೊದಲೇ. ಇದು ಬಟಾಣಿ ಮತ್ತು ಕಡಲೆಕಾಳನ್ನ ನೈಟು ನೆನೆಸಿಟ್ಕೊಂಡಿರ್ತಾರೆ, ಅದನ್ನು ಒಂದು 3 ವಿಸಿಲ್ ಕೂಗಿಸಿ ಇಟ್ಟಿದ್ರು. ಅದು ಇದಕ್ಕೆ ಹಾಕ್ತಾಯಿದ್ದಾರೆ ನೋಡಿ. ಪೂರ್ತಿ ಮೊದಲಿಂದ ಪೂರ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಅಲ್ಲಿ ಸ್ವಲ್ಪ ಬೇರೆ ಕೆಲಸದಲ್ಲಿ ನಾನು ಬ್ಯುಸಿ ಆಗಿಬಿಟ್ಟಿದ್ದೆ, ಹಾಗಾಗಿ ಪೂರ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಕ್ಷಮಿಸಿ. ಇದು ಮಾಡ್ತಿರೋದನ್ನು ಮಾತ್ರ ಮಾಡಿದ್ದೀನಿ, ಅದಕ್ಕೆ ಮೊದಲೇ ಪ್ರೊಸೀಜರ್ ಮಾಡಿರೋದನ್ನೆಲ್ಲ ಹಂಗೆ ಬಾಯಲ್ಲಿ ಹೇಳ್ತೀನಿ. ನೀವು ಗೊತ್ತಿರುತ್ತೆ ಅಡುಗೆ ಮಾಡೋರಿಗೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಸುವರ್ಣಗೆಡ್ಡೆ ಮತ್ತು ಈ ನವಿಲುಕೋಸು ಇರುತ್ತಲ್ಲ, ಅದನ್ನು ಕಟ್ ಮಾಡಿ ಅದನ್ನು ಒಂದು 2 ವಿಸಿಲ್ ಕೂಗಿಸ್ಕೊಂಡು ಇದಕ್ಕೆ ಹಾಕ್ತಾಯಿದ್ದಾರೆ. ಈ ರೀತಿ ಮಾಡಿದ್ರೆ ರುಚಿಯಾಗಿರುತ್ತೆ ಅಂತ. ಕಾಳುಗಳನ್ನೂ ಸಪ್ರೇಟ್ ಬೇಯಿಸಿ ಇದನ್ನು ಸಪ್ರೇಟ್ ಬೇಯಿಸಿ ಹಾಕಿದ್ರೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಆ ರೀತಿ ಮಾಡ್ತಾಯಿದ್ದಾರೆ. ಸುವರ್ಣಗೆಡ್ಡೆ ಮತ್ತು ನವಿಲುಕೋಸನ್ನ ಮಾತ್ರ ಹಾಕಿದ್ದಾರೆ ಇಲ್ಲಿ. ಇನ್ನೂ ಕೆಲವರು ಇನ್ನೂ ಆಲೂಗಡ್ಡೆ ಎಲ್ಲ ಹಾಕ್ತಾರೆ, ಇದಕ್ಕೆ ಹಾಕಿಲ್ಲ, ನಾವು ಹಾಕಲ್ಲ ನಮ್ಮ ಮನೆಯಲ್ಲಿ. ನೋಡಿ, ಹಾಕಿ ನೀಟಾಗಿ ಆ ಮಸಾಲೆ ಈ ಕಾಳಿಗೆ ಮತ್ತು ಈ ತರಕಾರಿಗೆ, ಸುವರ್ಣಗೆಡ್ಡೆಗೆ ಎರಡಕ್ಕೂ ಇಟ್ಕೋಬೇಕು, ಆ ರೀತಿ ಮಿಕ್ಸ್ ಮಾಡ್ತಾಯಿದ್ದಾರೆ ನೋಡಿ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈ ಕಾಳು, ಸುವರ್ಣಗೆಡ್ಡೆ ಎಲ್ಲ ಇರುತ್ತೆ ಇದರಲ್ಲಿ. ಇದು ರುಬ್ಬಿದಂಥ ಮಸಾಲೆ, ಇದನ್ನು ಸ್ವಲ್ಪ ನೀರು ಹಾಕಿ ಅದನ್ನು ಹಾಕಿದ್ರು. ತಳ ಹಿಡ್ಕೊಂಬಿಡುತ್ತೆ ಜಾಸ್ತಿ ಇದೆ ಆದರೆ, ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರು. ನೋಡಿ, ಮಾಡ್ತಿರೋದು ನಮ್ಮ ಅಕ್ಕನೇ. ನೋಡಿ, ನೀಟಾಗಿ ಮಿಕ್ಸ್ ಮಾಡಿ ಬೇಯೋಕ್ಕೆ ಸ್ವಲ್ಪ ನೀರು ಹಾಕಿದ್ರಲ್ಲ ಅಲ್ಲಿ ಬಿಟ್ಟರು. ಮತ್ತು ಇದು ಈ ಮೇಕೆನ ಕೊಯ್ದಾಗ ಅಲ್ಲಿ ಬೋಟಿ ಇದು ಎಲ್ಲ ಸಿಗುತ್ತೆ ನೋಡಿ, ಅದನ್ನೆಲ್ಲ ಸಣ್ಣ ಸಣ್ಣ ಕಟ್ ಮಾಡಿ ನೀಟಾಗಿ ಅರಿಶಿನ ಇದು ಎಲ್ಲ ಹಾಕಿ ತೊಳೆದು ತೊಗೊಬಂದು ಬೇಯೋಕ್ಕೆ ಹಾಕಿದ್ದಾರೆ. ಅಲ್ಲಿ ಆ ನೀರನ್ನ ಹಾಕಿದ್ರಲ್ಲ, ಅಲ್ಲಿ ಇದು ಬೇಯುತ್ತೆ ಅಂತ ಹಂಗೆ ಸ್ವಲ್ಪ ಹೊತ್ತು ಅದನ್ನು ಹಾಗೆ ಬಿಡ್ತಾರೆ, ಆ ನೀರಿರೋದ್ರಿಂದ ಅಲ್ಲಿ ನೀಟಾಗಿ ಬೇಯುತ್ತೆ ಅಂತ. ಇದು ಮತ್ತು ಅದನ್ನು ಮೊದಲೇ ವಿಸಿಲಲ್ಲಿ ಅದನ್ನು ಕೂಡ 2 ವಿಸಿಲು ಕೂಗಿಸ್ಕೊಂಡಿದ್ರು, ಇದು ನೀಟಾಗಿ ಬೆಂದೋಗುತ್ತೆ ಅಂತ. ಈ ರೀತಿ ಎಲ್ಲನೂ ಸಪ್ರೇಟ್ ಮಾಡಿ ಬೇಯಿಸ್ಕೊಂಡು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡೋದಕ್ಕೂ ಈಸಿ ಆಗುತ್ತೆ. ಅಂದರೆ ಮನೆಯವ್ರ ಮಟ್ಟಿಗೆ ಮಾಡ್ಕೊಂಡಾಗ ಯಾವ ರೀತಿನಾದರೂ ಮಾಡ್ಕೋಬೋದು. ಇದು ಒಂದಷ್ಟು ಜನ ಬರ್ತಾರಲ್ವ, ಹಾಗಾಗಿ ಈ ಥರ ಮಾಡ್ತಾ ಇರೋವಂಥದ್ದು. ನೋಡಿ, ಕಾಳನ್ನ ಸಪ್ರೇಟ್ ಬೇಯಿಸಿದ್ರು, ಸುವರ್ಣಗೆಡ್ಡೆ ನವಿಲುಕೋಸನ್ನ ಸಪ್ರೇಟ್ ಬೇಯಿಸಿದ್ರು, ಈ ಬೋಟಿನ ಎಲ್ಲನೂ ಸಪ್ರೇಟ್ ಬೇಯಿಸಿದ್ರು, ಮಸಾಲೆ ಎಲ್ಲ ರುಬ್ಬಿ ಹಾಕಿದ್ರು. ನೋಡಿ, ಇವಾಗ ಬ್ಲಡ್ ಹಾಕ್ತಾಯಿದ್ದಾರೆ. ನೀಟಾಗಿ ಬ್ಲಡ್ನ ತೊಳೆದು, ಮೇಕೆ ಬ್ಲಡ್ ಇದು. ನೋಡಿ, ಬ್ಲಡ್ನ ಹಾಕ್ತಾರೆ, ಇವಾಗ ಮಿಕ್ಸ್ ಮಾಡ್ತಾರೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ, ಟ್ರೈ ಮಾಡಿ ನೋಡಿ ನೀವು. ನೋಡಿ, ತೊಳ್ಕೊಂಬಂದು ಹಾಕಿದ್ರು ನಮ್ಮ ದೊಡ್ಡಮ್ಮ. ನೋಡಿ, ಬ್ಲಡ್ ಹಾಕಿದ್ಮೇಲೆ ಕಲ್ಲರೇ ಚೇಂಜ್ ಆಗಿಬಿಡ್ತು. ಟೇಸ್ಟ್ ಮಾತ್ರ ತುಂಬ ರುಚಿಯಾಗಿರುತ್ತೆ. ಈಗ ಇಷ್ಟೇ, ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾರೆ, ಇದಕ್ಕಿನ್ನೇನು ಹಾಕಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ರೆ ಮಟನ್ ಗೊಜ್ಜು, ಬೋಟಿ ಗೊಜ್ಜು ರೆಡಿ. ಬೋಟಿ ಕಾಳು ಗೊಜ್ಜು. ನೋಡಿ, ಉಪ್ಪು ಹಾಕಿದ್ರು, ಆಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ತಾರೆ, ಇಷ್ಟೇ. ಇದನ್ನೊಂದು 10 ನಿಮಿಷ 15 ನಿಮಿಷ ಚೆನ್ನಾಗಿ ಬೇಯಿಸ್ತಾರೆ. ಇನ್ನೂ ಸ್ವಲ್ಪ ನೀರು ಹಾಕ್ತಾರೆ, ಯಾಕಂದರೆ ತಳ ಹಿಡಿದ್ಬಿಡುತ್ತೆ. ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಬೇಯಿಸ್ತಾರೆ. ಇನ್ನೂ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇದೇ ರೀತಿ ಹಬ್ಬದಲ್ಲಿ ಮಾಡಿದಂತಹ ಮಟನ್ ಸಾಂಬಾರು ವೀಡಿಯೋನ ಹಾಕಬೇಕು ಅಂತಿದ್ದೀನಿ. ಆ ವಿಡಿಯೋ ಬೇಕು ಅಂದರೆ ಕಮೆಂಟಲ್ಲಿ ಬೇಕು ಅಂತ ಕಮೆಂಟ್ ಮಾಡಿ. ನೋಡಿ, ಆಯಿತು, ಇದು ಬೋಟಿ ಗೊಜ್ಜು ರೆಡಿ. ಚೆನ್ನಾಗಿ ಬೇಯಿಸಿ ಅದಕ್ಕೆ ಒಂದು 10 ನಿಮಿಷ ಬೇಯೋಕ್ಕೆ ಇಡ್ತಾರೆ. ಇಲ್ಲಿಗೆ
ಬೋಟಿ ಗೊಜ್ಜು ರೆಡಿ ಆಯಿತು. ರುಚಿ ರುಚಿಯಾದ ಬೋಟಿ ಗೊಜ್ಜು ತಟ್ಟೆಗೆ ಹಾಕ್ಕೊಂಡದ್ದು ತಿಂತಾ ಇರೋದು. ಯಾರಿಗೆಲ್ಲ ಈ ಬೋಟಿ ಗೊಜ್ಜು ಇಷ್ಟ ಕಮೆಂಟ್ ಮಾಡಿ.